Meaning of value education. Value education refers to the process of teaching and learning about moral values, ethics, and good behavior that help individuals become responsible and respectful members of society. ಮೂಲ ಶಿಕ್ಷಣ ಅನ್ನಕ್ಕಂಥದ್ದು ಬೋಧನಾ ಕಲಿಕಾ ಪ್ರಕ್ರಿಯೆ ಆಗಿದ್ದು ನೈತಿಕ ಮೌಲ್ಯಗಳು, ಎಥಿಕ್ಸ್ ಮತ್ತು ಒಳ್ಳೆಯ ವ್ಯಕ್ತಿತ್ವ ಅಥವಾ ನಡವಳಿಕೆಯನ್ನು ಕಲಿಯೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳೋದು. ಬಿಕಮ್ ರೆಸ್ಪಾನ್ಸಿಬಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಮೆಂಬರ್ಸ್ ಆಫ್ ಸೊಸೈಟಿ ಅಂದರೆ ಒಂದು ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮತ್ತು ಗೌರವಾನ್ವಿತ ಸದಸ್ಯನಾಗಿ ಇರುವಂತೆ ಸಹ ಇದು ಸಹಾಯ ಮಾಡುತ್ತೆ. ಇನ್ನು ಅನದರ್ ಒಂದು ಡೆಫಿನೇಷನ್ ನೋಡೋದಾದರೆ ವ್ಯಾಲ್ಯೂ ಎಜುಕೇಷನ್ ಮೀನ್ಸ್ ಲರ್ನಿಂಗ್ ವಾಟ್ ಈಸ್ ರೈಟ್ ಆ್ಯಂಡ್ ರಾಂಗ್ ಆ್ಯಂಡ್ ಡೆವಲಪಿಂಗ್ ಕ್ವಾಲಿಟೀಸ್ ಲೈಕ್ ಆನೆಸ್ಟಿ, ಕೈಂಡ್ನೆಸ್, ರೆಸ್ಪೆಕ್ಟ್, ಡಿಸಿಪ್ಲಿನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಮೌಲ್ಯ ಶಿಕ್ಷಣ ಅನ್ನೋಕ್ಕಂಥ ಅರ್ಥ ನೋಡೋದಾದರೆ ಲರ್ನಿಂಗ್ ವಾಟ್ ಈಸ್ ರೈಟ್, ಯಾವ ಸರಿ ಯಾವ ತಪ್ಪು ಅನ್ನೋಕ್ಕಂತ ತಿಳ್ಕೊಳ್ಳೋಕೆ ಸಹಾಯ ಆಗುತ್ತೆ. ಮತ್ತು ಡೆವಲಪಿಂಗ್ ಕ್ವಾಲಿಟೀಸ್ ಲೈಕ್ ಆನೆಸ್ಟಿ, ಪ್ರಾಮಾಣಿಕತೆ ಆಗಿರೋದು, ಕರುಣೆ ಆಗಿರೋದು, ಗೌರವ, ಶಿಸ್ತು ಮತ್ತು ಜವಾಬ್ದಾರಿಯನ್ನು ಕಲಿಸೋಕ್ಕೆ ಸಹಾಯ ಮಾಡ್ತವೆ ಮೌಲ್ಯ ಶಿಕ್ಷಣ ಅನ್ನೋಕ್ಕಂಥದ್ದು ಅಂತಲೇ ಹೇಳ್ಬೋದು. ಹಂಗೆ ಅನದರ್ ಒಂದು ಡೆಫಿನೇಷನ್ ನೋಡೋಣ. ವ್ಯಾಲ್ಯೂ ಎಜುಕೇಷನ್ ಇಸ್ ಎಜುಕೇಷನ್ ದಟ್ ಏಮ್ಸ್ ಟು ಡೆವಲಪ್ ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಇನ್ ಎ ಪರ್ಸನ್ ಸೊ ದಟ್ ದೇ ಕ್ಯಾನ್ ಲೀಡ್ ಎ ಮೀನಿಂಗ್ಫುಲ್ ಆ್ಯಂಡ್ ಸೋಷಿಯಲಿ ಅಕ್ಸೆಪ್ಟಬಲ್ ಲೈಫ್. ಅಂದರೆ ಮೌಲ್ಯ ಶಿಕ್ಷಣ ಅನ್ನೋಕ್ಕಂಥದ್ದು ಒಂದು ಶಿಕ್ಷಣ ಅಂತಲೇ ಹೇಳೋದು. ಅದರ ಉದ್ದೇಶ ಮತ್ತು ಗುರಿ ಏನಪ್ಪ ಅಂತಂದರೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ನೈತಿಕ ಮೌಲ್ಯಗಳನ್ನ ಒಬ್ಬ ವ್ಯಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಅಂತ ಹೇಳೋದು. ಸೊ ದಟ್ ದೇ ಕ್ಯಾನ್ ಲೀಡ್ ಎ ಮೀನಿಂಗ್ಫುಲ್ ಆ್ಯಂಡ್ ಸೋಷಿಯಲಿ ಅಕ್ಸೆಪ್ಟಬಲ್ ಲೈಫ್. ಇದು ಒಂದು ಸಮಾಜದಲ್ಲಿ ಒಳ್ಳೆಯ ಅರ್ಥಪೂರ್ಣವಾದಂಥ ಸಮಾಜೋಪಯುಕ್ತ ರೀತಿ ಜೀವನ ನಡೆಸೋಕ್ಕೆ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಾರ್ಟೆನ್ಸ್ ನೋಡೋದಾದರೆ ಮೊದಲನೇದಾಗಿ ಇನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಟ್ ಹೆಲ್ಪ್ ಸ್ಟೂಡೆಂಟ್ಸ್ ಡೆವಲಪ್ ಆನೆಸ್ಟಿ, ಕೈಂಡ್ನೆಸ್, ಡಿಸಿಪ್ಲಿನ್ ಆ್ಯಂಡ್ ಇಂಟಿಗ್ರಿಟಿ. ಅನದರ್ ಒನ್ ಮಾರಲ್ ಡೆವಲಪ್ಮೆಂಟ್ ಇಟ್ ಟೀಚರ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಆ್ಯಂಡ್ ಎನ್ಕರೇಜ್ ಎಥಿಕಲ್ ಬಿಹೇವಿಯರ್. ಅಂದರೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂದರೆ ವಿದ್ಯಾರ್ಥಿಗಳಲ್ಲಿ ಪ್ರಾಮಾಣಿಕತೆ, ಕರುಣೆ, ಶಿಸ್ತು, ಇಂಟಿಗ್ರಿಟಿನ ಬೆಳೆಸುತ್ತೆ. ಮಾರಲ್ ಡೆವಲಪ್ಮೆಂಟ್ ಅಂದರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋಕ್ಕಂಥದ್ದನ್ನ ತಿಳಿಸುತ್ತೆ. ಮತ್ತು ಎನ್ಕರೇಜ್ ಎಥಿಕಲ್ ಬಿಹೇವಿಯರ್ ಅಂದರೆ ನೈತಿಕ ನಡವಳಿಕೆಗೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನೋಡೋದಾದರೆ ಇಟ್ ಇಂಪ್ರೂವ್ಸ್ ಓವರ್ ಆಲ್ ಪರ್ಸನಾಲಿಟಿ ಬೈ ಬಿಲ್ಡಿಂಗ್ ಕಾನ್ಫಿಡೆನ್ಸ್, ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್. ಅಂದರೆ ಇದು ಇಂಪ್ರೂವ್ ಮಾಡಿದ ಓವರ್ ಎಲ್ಲ ರೀತಿಯಾದಂಥ ವ್ಯಕ್ತಿತ್ವನ ಅಭಿವೃದ್ಧಿಗೊಳಿಸುತ್ತೆ. ಬಿಲ್ಡಿಂಗ್ ಕಾನ್ಫಿಡೆನ್ಸ್ ಅಂದರೆ ತಮ್ಮ ಆತ್ಮವಿಶ್ವಾಸ ಮೂಡಿಸೋದು, ಮತ್ತು ಧನಾತ್ಮಕ ನಡವಳಿಕೆ ಆಗಿರೋದು, ಸೆಲ್ಫ್ ಕಂಟ್ರೋಲ್ನು ಕೂಡ ಮಾಡುತ್ತೆ. ಸೋಷಿಯಲ್ ಹಾರ್ಮೋನಿ ಅಂದರೆ ಇಟ್ ಪ್ರಮೋಟ್ಸ್ ರೆಸ್ಪೆಕ್ಟ್, ಟಾಲರೆನ್ಸ್ ಆ್ಯಂಡ್ ಕೋಆಪರೇಷನ್ ವಿಚ್ ಹೆಲ್ಪ್ಸ್ ಇನ್ ಮೇಂಟೈನ್ ಪೀಸ್ ಇನ್ ಸೊಸೈಟಿ. ಅಂದರೆ ಗೌರವ ಮತ್ತು ತಾಳ್ಮೆ ಮತ್ತು ಸಹಕಾರ ಮನೋಭಾವನ ಬೆಳೆಸುತ್ತೆ. ಮತ್ತು ಪೀಸ್ ಇನ್ ಸೊಸೈಟಿ ಸಮಾಜದಲ್ಲಿ ಒಂದು ಶಾಂತಿಯನ್ನು ರೂಪಿಸೋಕ್ಕೆ ಸಹಾಯಕಾರಿಯಾಗುತ್ತೆ. ಡಿಸಿಷನ್ ಮೇಕಿಂಗ್ ಅಂತಂದರೆ ಇಟ್ ಗೈಡ್ಸ್ ಇಂಡಿವಿಜುವಲ್ಸ್ ಟು ಟೇಕ್ ಕರೆಕ್ಟ್ ಆ್ಯಂಡ್ ವೈಸ್ ಡಿಸಿಷನ್ ಇನ್ ಲೈಫ್. ಅಂದರೆ ಸರಿಯಾದಂಥ ನಿರ್ಧಾರಗಳನ್ನ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಇಟ್ ಡೆವಲಪ್ಸ್ ಎ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಫ್ಯಾಮಿಲಿ, ಸೊಸೈಟಿ ಆ್ಯಂಡ್ ನೇಷನ್. ಅಂದರೆ ಒಂದು ಕುಟುಂಬದಲ್ಲಿ ಹೇಗಿರಬೇಕು, ಸಮಾಜದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಯಾವ ರೀತಿ ಅನುಸರಿಸಬೇಕು ಅನ್ನೋಕ್ಕೆಲ್ಲ ಜವಾಬ್ದಾರಿನ ವಿಕಾಸಗೊಳಿಸೋಕ್ಕೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಮೋಟ್ಸ್ ಗುಡ್ ಸಿಟಿಸನ್ಶಿಪ್. ಅಂದರೆ ಇಟ್ ಹೆಲ್ಪ್ ಸ್ಟೂಡೆಂಟ್ ಬಿಕಮ್ಸ್ ಎ ರೆಸ್ಪಾನ್ಸಿಬಲ್ ಆ್ಯಂಡ್ ಲಾ ಅಬೈಡಿಂಗ್ ಸಿಟಿಸನ್. ಅಂದರೆ ಏನೇನು ಕಾನೂನು ಒಳಪಟ್ಟು ಕಾನೂನು ನಿಯಮಗಳು ಒಳಪಟ್ಟು ಒಬ್ಬ ಉತ್ತಮ ನಾಗರಿಕನಾಗಿ ಜವಾಬ್ದಾರಿಯುತವಾಗಿ ಇರುವುದಕ್ಕೆ ಕೂಡ ಸಹಕಾರಿಯಾಗುತ್ತೆ ಅಂತ ಹೇಳೋದು. ರೆಡ್ಯೂಸಸ್ ಸೋಷಿಯಲ್ ಪ್ರಾಬ್ಲಮ್ಸ್. ಇಟ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ವೈಲೆನ್ಸ್. ಅಂದರೆ ಹಿಂಸೆ ಆಗಿರೋದು, ಭ್ರಷ್ಟಾಚಾರ ಆಗಿರೋದು ಮತ್ತು ಈ ಥರ ಕೆಟ್ಟ ಹವ್ಯಾಸಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಮೌಲ್ಯಗಳು ಅನ್ನೋಕ್ಕಂಥದ್ದು ಅಂತಲೇ ಹೇಳ್ದು. ಇನ್ನು ಕಲ್ಚರ್ ಪ್ರಿಸರ್ವೇಷನ್ ಅಂತ ನೋಡಿದ್ರೆ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ದೇರ್ ಟ್ರೆಡಿಷನ್ಸ್ ಆ್ಯಂಡ್ ಕಲ್ಚರ್. ಅಂದರೆ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಈಗ ಗೌರವನ ಕೊಡ್ತಕ್ಕಂಥ ಏನು ಸಂಪ್ರದಾಯ ಮತ್ತು ಸಂಸ್ಕಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಗೌರವಕ್ಕೆ ಸಹಕಾರಿ. ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂದರೆ ಇಟ್ ಸಪೋರ್ಟ್ಸ್ ಫಿಸಿಕಲ್, ಮೆಂಟಲ್, ಎಮೋಷನಲ್, ಸ್ಪಿರಿಚುವಲ್ ಡೆವಲಪ್ಮೆಂಟ್. ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಸಹಾಯ ಮಾಡ್ತೀವಿ ವ್ಯಾಲ್ಯೂ ಎಜುಕೇಷನ್ ಅನ್ನೋಕ್ಕಂಥದ್ದು ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕತೆ, ದೈಹಿಕ ಮತ್ತು ಮಾನಸಿಕವಾಗಿ ನಾವು ವಿಕಾಸ ಹೊಂದ್ತೇವೆ ಅಂತ